ಬನ್ನಿ ಡಾಕ್ಟ್ರೆ ಬಂದ್ರು. ಏನಪ್ಪ ನಿನ್ನ ಲೀಲೆ, ಇವತ್ತು ನಾನು ಕೇಳಿದ್ದೇನೆ ಒಬ್ಬ ಆರೋಗ್ಯವಂತ ಪೇಷಂಟ್ ಕಳಿಸಿದೆಯಲ್ಲ, ಥ್ಯಾಂಕ್ ಯು ವೆರಿ ಮಚ್. ನೀನ್ ಪೇಷಂಟ್ ಅಲ್ಲ, ಮತ್ತೆ ನಮಸ್ತೆ ಕರ್ನಾಡಿನ ಜನತೆಗೆ, ಅಮೋಘ್ ವರ್ಲ್ಡ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ರಾಕಿಂಗ್ ಸ್ಟಾರ್ ಯಶ್ ಅವರು ಇಂದು ಸೂಪರ್ ಸ್ಟಾರ್ ಆಗಿ ಬೆಳೆದಿದ್ದಾರೆ. ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅವರಿಗೆ ಬೇಡಿಕೆ ಇದೆ. ಹಿಂದಿ ಸಿನಿಮಾ ನಿರ್ಮಾಣ ಮಾಡುವಷ್ಟು ಶಕ್ತಿ ಅವರಿಗಿದೆ. ಹಿಂದಿಯಲ್ಲಿ ರಾಮಾಯಣ ಸಿನಿಮಾವನ್ನು ನಿರ್ಮಾಣ ಅವರು ಮಾಡುತ್ತಿದ್ದಾರೆ. ಈ ಚಿತ್ರದಲ್ಲಿ ಅವರು ರಾವಣ ಪಾತ್ರ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಯಶ್ ಅವರು ಇಷ್ಟು ಎತ್ತರಕ್ಕೆ ಬೆಳೆದು ನಿಲ್ಲಲು ಅವರು ಸಾಕಷ್ಟು ಶ್ರಮ ಪಟ್ಟಿದ್ದಾರೆ. ಯಶ್ ಅವರು ರಾತ್ರೋರಾತ್ರಿ ಸ್ಟಾರ್ ಆದವರಲ್ಲ. ಈಗ ಅವರ ಹಳೆಯ ಕ್ಲಿಪ್ ಒಂದು ವೈರಲ್ ಆಗಿದೆ. ಯಶ್ ಅವರು ಕಿರುತೆರೆಯ ಮೂಲಕ ಬಣ್ಣದ ಬದುಕು ಆರಂಭಿಸಿದರು. ಆ ಬಳಿಕ ಸಿನಿಮಾಗಳಲ್ಲಿ ನಟಿಸಿದರು. ಅವರು ಸಿಲ್ಲಿಲಲ್ಲಿ ಧಾರಾವಾಹಿಯಲ್ಲಿ ಅತಿಥಿ ಪಾತ್ರವನ್ನು ಮಾಡುತ್ತಿದ್ದರು. ಈ ಧಾರಾವಾಹಿಯ ಕ್ಲಿಪ್ಗಳು ವೈರಲ್ ಆಗುತ್ತಿದೆ. ಇದನ್ನು ಈಗ ಅವರ ಅಭಿಮಾನಿಗಳು ವೈರಲ್ ಮಾಡುತ್ತಿದ್ದಾರೆ. ಅವರ ಧ್ವನಿಯು ಆಗ ಹೇಗಿತ್ತೋ ಈಗಲೂ ಕೂಡ ಹಾಗೇ ಇದೆ ಎಂದು ಅನೇಕರು ಹೇಳುತ್ತಿದ್ದಾರೆ. ಈ ಟಿವಿಯಲ್ಲಿ ಸಿಲ್ಲಿಲಲ್ಲಿ ಧಾರಾವಾಹಿ ಪ್ರಸಾರ ಕಾಣುತ್ತಿತ್ತು. ಅಂದಿನ ಕಾಲಕ್ಕೆ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ ಧಾರಾವಾಹಿ ಇದು. ಪಕ್ಕಾ ಹಾಸ್ಯ ಶೈಲಿಯಲ್ಲಿ ಇದು ಮೂಡಿ ಬಂದಿತ್ತು. ಸಿಹಿ ಕಹಿ ಚಂದ್ರು ಅವರು ಈ ಧಾರಾವಾಹಿಯ ನಿರ್ದೇಶನ ಮಾಡಿದ್ದರು. ಇದನ್ನು ನೋಡಿ ಇಷ್ಟಪಟ್ಟವರು ಅನೇಕರಿದ್ದಾರೆ. ಈ ಧಾರಾವಾಹಿಯ ಕ್ಲಿಪ್ಗಳನ್ನು ಯೂಟ್ಯೂಬ್ನಲ್ಲಿ ಇಂದೂ ಕೂಡ ನೋಡಿ ಖುಷಿ ಪಡುವವರು ಅನೇಕರಿದ್ದಾರೆ. ಸಿಲ್ಲಿಲಲ್ಲಿ ಪ್ರಸಾರದ ಸಂದರ್ಭದಲ್ಲಿ ಹೇಗಿದ್ದರು ನೋಡಿ ಯಶ್. ಜೈ ಕರ್ನಾಟಕ ಮಾತೆ ಮತ್ತು ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದು ಖಂಡಿತವಾಗಲೂ ದಿಢೀರ್ ವಾರ್ತೆ ಅಲ್ಲ, ಒಂದು ದಿಢೀರ್ ಸಂದರ್ಶನ. ನಾಡಿನ ಪ್ರಸಿದ್ಧ ಕವಿ ರಾಜು ಹೊಂಗೆ ತುಪ್ಪು ಅವ್ರನ್ನ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಿಮಗೆ ಪರಿಚಯ ಮಾಡಿಕೊಡೋದಕ್ಕೆ ನಾನು ಸಂತೋಷ ಪಡ್ತೇನೆ. ನಮಸ್ಕಾರ, ನಾಡಿನ ಪ್ರಸಿದ್ಧ ಕವಿ ರಾಜು ಹೊಂಗೆ ತುಪ್ಪು ಅವರು. ಚಿಕ್ಕೋಡಿ ಚಿನ್ನಸ್ವಾಮಿ ಅವರಿಗೆ ಎರಡು ನಮಸ್ಕಾರ. ಎರಡು ನಮಸ್ಕಾರ. ಹೌದು, ಒಂದು ನಿಮಗೆ, ಇನ್ನೊಂದು ನಿಮ್ಮ ದಾಸವಾಳಕ್ಕೆ. ವೀಕ್ಷಕರೇ ನೋಡಿ, ಎಂತ ತುಂಬು ಹೃದಯ.